ಸಾಂಪ್ರದಾಯಿಕವಾಗಿ ಸಿದ್ಧಪಡಿಸಿದ ಬೆಲ್ಲವನ್ನು ಒಮ್ಮೆ ತಿಂದಾಗ ಅದರ ಸ್ವಾದ ಹೇಳುವಂಥದ್ದು ನಮಗೆ ಗೊತ್ತಾಗುವಂಥದ್ದು. ಅದೇ ಬೆಲ್ಲವನ್ನು ನಾವು ನಿರಂತರವಾಗಿ ತಿಂದಾಗ ಅದರಲ್ಲಿರ್ತಕ್ಕಂತಹ ಗುಣದೋಷಗಳು ಅದನ್ನು ಯಾವ ರೀತಿಯಾಗಿ ಬೆಳೆಸಬೇಕು, ಹೇಗೆ ಬೆಳೆಸಬೇಕು, ಯಾವೆಲ್ಲ ಒಳ್ಳೆ ಪರಿಣಾಮಗಳಿದೆ, ಯಾವ ದುಷ್ಪರಿಣಾಮಗಳಿದೆ, ಯಾವ ರೀತಿಯಾಗಿ ಬೆಳೆಸಿದಾಗ ಯಾವ ರೀತಿಯಾಗಿರ್ತಕ್ಕಂತಹ ಗುಣದೋಷಗಳು ನಮಗೆ ಅನುಭವಕ್ಕೆ ಬರ್ತದೆ ಹೇಳುವಂತಹದ್ದು ಸಂಪೂರ್ಣವಾಗಿರತಕ್ಕಂತಹ ಅನುಭವ ಹೇಳುವಂಥದ್ದಾಗ್ಬೋದು. ನಾನು ಇವತ್ತಿಗೆ ಶ್ರೀವಿದ್ಯಾ ಉಪಾಸನೆಯನ್ನು ಪ್ರಾರಂಭ ಮಾಡಿ 25 ವರ್ಷಗಳು ಸಂದವು. ನನ್ನ 16ನೇ ವರ್ಷದಲ್ಲಿ ಭಗವತಿಯ ಸೇವೆ ಮಾಡುವಂತಹ ಒಂದು ಭಾಗ್ಯ ಹೇಳುವಂಥದ್ದು ನನಗೆ ಪ್ರಾಪ್ತವಾಗುವಂತಹದ್ದು. 25 ವರ್ಷಗಳಲ್ಲಿ ನನ್ನ ಆಹಾರ ನಿದ್ರಾದಿಗಳಲ್ಲಿ ವ್ಯತ್ಯಾಸವಾಗಿರಬಹುದು, ಆದರೆ ಭಗವತಿ ಅವಳ ಚರಣ ಸೇವೆಯನ್ನು ಮಾಡುವುದರಲ್ಲಿ ಯಾವುದೇ ರೀತಿಯಾಗಿರತಕ್ಕಂತಹ ವ್ಯತ್ಯಾಸವಾಗದೇ ಹೋದಂತಹ ರೀತಿಯ ಅವಕಾಶವನ್ನು ನನಗೆ ಕಲ್ಪಿಸಿಕೊಟ್ಟಿರತಕ್ಕಂತಹದ್ದು. ಹಾಗಾಗಿ ನಿರಂತರವಾಗಿ 25 ವರ್ಷಗಳಿಂದ ಶ್ರೀವಿದ್ಯಾ ಉಪಾಸನೆಯನ್ನು ಮಾಡಲಿಕ್ಕೆ ಸಾಧ್ಯವಾಗಿರುವಂಥದ್ದು. ಅಷ್ಟೇ ಅಲ್ಲದೆ ಅದರಿಂದ ಭಗವತಿಯ ಸಾನ್ನಿಧ್ಯ ಸಾಮೀಪ್ಯವೂ ಕೂಡ ನನಗೆ ಪ್ರಾಪ್ತವಾಗಿರ್ತಕ್ಕಂಥದ್ದು. ಹಾಗಂದ ಮಾತ್ರಕ್ಕೆ ನಾನೇನು ದೊಡ್ಡ ದಿವ್ಯ ಜ್ಞಾನಿ ಅಥವಾ ಈ ಲೌಕಿಕದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಎಲ್ಲವನ್ನು ಪರಿಪೂರ್ಣವಾಗಿ ಹೊಂದಿರತಕ್ಕಂತಹ ವ್ಯಕ್ತಿ ಅಂದುಕೊಳ್ಳುವಂಥ ಅವಶ್ಯಕತೆಗಳಿಲ್ಲ. ಯಾಕೆಂತಂದರೆ ನಾನು ಆಡುವಂತಹ ಮಾತಿರಬಹುದು, ಮಾಡುವಂತಹ ಕೆಲಸಗಳಿರಬಹುದು, ಅದೆಲ್ಲವೂ ಕೂಡ ಭಗವತಿಯ ಅನುಗ್ರಹದಿಂದ ಆಗ್ತಾ ಇರುವುದೇ ಹೊರತುಪಡಿಸಿ ನಾನು ಖಂಡಿತವಾಗಿ ಮಾಡ್ತಾ ಇರುವಂಥದ್ದಲ್ಲ. ನಾನು ಖಂಡಿತವಾಗಿ ಅಜ್ಞಾನಿಯ ಬಾಯಿಯಲ್ಲಿ ಸುಜ್ಞಾನದ ಮಾತುಗಳನ್ನು ಆಡಿಸ್ತಾ ಇರುವಂಥವಳು ಆ ಜಗಜ್ಜನನಿ. ಇನ್ನು ಲೌಕಿಕದ ವ್ಯವಸ್ಥೆಯಲ್ಲಿ ಪರಿಪೂರ್ಣಂತೂ ಅಲ್ವೇ ಅಲ್ಲ. ಅನೇಕ ರೀತಿಯಾಗಿರತಕ್ಕಂತಹ ಕುಂದು ಕೊರತೆಗಳು ನನ್ನ ಜೀವನದಲ್ಲೂ ಕೂಡ ಇರತಕ್ಕಂತಹದ್ದು. ಇದೆಲ್ಲವೂ ಕೂಡ ಈ ಮನುಷ್ಯ ಶರೀರ ಅಂತ ಬಂದ ಮೇಲೆ ಮನುಷ್ಯ ಶರೀರದಲ್ಲಿ ಬಂದಂತಹ ಯಾವುದೇ ವ್ಯಕ್ತಿಯು ಕೂಡ ಪರಿಪೂರ್ಣ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾವಿವತ್ತು ಪೂಜೆ ಮಾಡುವಂತಹ ಶ್ರೀರಾಮಚಂದ್ರ ಭಗವಂತ, ಶ್ರೀಕೃಷ್ಣನಂತಹವರು ಅಂದಿನ ದಿನದಲ್ಲಿ ಅಪೂರ್ಣರಾಗಿ ಇದ್ದಂಥವ್ರು. ಇಂದು ನಾವು ಪೂಜೆ ಮಾಡ್ತಾ ಇದ್ದೇವೆ, ಆದರೆ ಅಂದಿನ ದಿನದಲ್ಲಿ ಅಪೂರ್ಣವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು. ಹಾಗಂತ ಮಾತ್ರ ಅವರಿಗೆ ಸಾಮರ್ಥ್ಯವಿರಲಿಲ್ಲ ಅಂತೇಳಿ ಅರ್ಥ ಅಲ್ಲ. ಅವರು ಅವತಾರಿ ಪುರುಷರಾಗಿದ್ದರೂ ಕೂಡ ಈ ಮನುಷ್ಯ ಶರೀರದ ವ್ಯವಸ್ಥೆಗೆ ಬಂದಾಗ ಅದಕ್ಕೆ ಕರ್ಮಕ್ಕನುಸಾರವಾಗಿ ಬದುಕಬೇಕು ಹೇಳುವಂಥದ್ದನ್ನು ತೋರಿಸ್ಲಿಕ್ಕೋಸ್ಕರವಾಗಿ ಲೀಲೆಯನ್ನು ಮಾಡಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅವನಿಗೆ ಅನುಸಾರವಾಗಿರತಕ್ಕಂತಹ ಕರ್ಮವನ್ನು ಅನುಭವಿಸಲೇಬೇಕು. ಯಾವುದೇ ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆಯಲ್ಲಿ ಇದ್ರೂ ಕೂಡ ಪರಿಪೂರ್ಣನಾಗಲಿಕ್ಕೆ ಖಂಡಿತವಾಗಿಯೂ ಸಾಧ್ಯವಿರತಕ್ಕಂಥದ್ದಲ್ಲ. ಹಾಗಾಗಿ ಲೋಪದೋಷಗಳಿರಬಹುದು ಅಥವಾ ಕುಂದುಕೊರತೆಗಳಿರುವುದು ಸಹಜವಾಗಿ ನನ್ನ ಜೀವನದಲ್ಲೂ ಕೂಡ ಇರತಕ್ಕಂತಹದ್ದು. ಆದರೆ ನಾನು ಇಷ್ಟು ವರ್ಷದ ನಿರಂತರ ಉಪಾಸನೆಯಿಂದ ಅಥವಾ ಅಧ್ಯಯನದಿಂದ ಅನುಭವದಿಂದ ನಾನು ತಿಳಿದುಕೊಂಡಿರ್ತಕ್ಕಂಥದ್ದು ಏನು ಅಂತ ಕೇಳಿದರೆ, ಸುಖ ದುಃಖ ಕಷ್ಟ ಮಾನ ಅಪಮಾನಗಳೆಲ್ಲವನ್ನೂ ಕೂಡ ಯಾರು ಪ್ರೀತಿಯಿಂದ ಅದನ್ನು ಅನುಭವಿಸಿ ಕರ್ಮವನ್ನು ಕಲಿತಾರೋ ಅವರಿಗೆ ಜ್ಞಾನಿ ಎಂಬುದಾಗಿ ಹೇಳ್ತಾರೆ. ಯಾರು ದುಃಖ ಪಡುತ್ತಾ ಅದರಿಂದ ಹೊರಬರಲಿಕ್ಕೆ ಪ್ರಯತ್ನ ಮಾಡ್ತಾರೋ, ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ಯಾರು ಪ್ರಯತ್ನ ಮಾಡ್ತಾರೋ ಅವರಿಗೆ ಅಜ್ಞಾನಿ ಅಥವಾ ಮೂಢ ಎಂಬುದಾಗಿ ಹೇಳ್ತಾರೆ. ಇದೆಲ್ಲವೂ ಕೂಡ ಮಾತಿನಲ್ಲಿ ಹೇಳುವಂತಹದ್ದು, ಅವತಾರಿ ಪುರುಷರ ಕಥೆಗಳನ್ನು ಹೇಳುವಂತಹದ್ದು, ಅಥವಾ ಕರ್ಮಕ್ಕನುಸಾರವಾಗಿ ನಾವು ಬದುಕಬೇಕು, ಕಷ್ಟಗಳನ್ನು ಪ್ರೀತಿಯಿಂದ ನಾವು ತೆಗೆದುಕೊಳ್ಳಬೇಕು ಹೇಳುವಂಥದ್ದೆಲ್ಲ ಕೂಡ ಪ್ರವಚನ ಮಾಡಲಿಕ್ಕೆ ಬಹಳ ಸುಂದರವಾಗಿ ಕಾಣಿಸಬಹುದು. ವಾಸ್ತವಿಕವಾಗೂ ಹೌದು, ಪ್ರವಚನ ಮಾಡಲಿಕ್ಕೆ ಸುಂದರವಾಗಿ ಕಾಣಿಸ್ತದೆ, ಆದರೆ ಅನುಭವಿಸುವುದು ಅಷ್ಟೊಂದು ಸುಲಭದ ಮಾತಲ್ಲ. ಇದೆಲ್ಲವೂ ಕೂಡ ಕಷ್ಟ ದುಃಖ ಮಾನ ಅಪಮಾನ ಇವೆಲ್ಲದರೂ ಕೂಡ ಅನುಭವ ಇದ್ದು ಅದನ್ನು ಅನುಭವಿಸಿ ಹೇಳ್ತಾ ಇರ್ತಕ್ಕಂತಹ ಮಾತು. ನಾವು ಅನುಭವಿಸಿ ಅದನ್ನು ದುಃಖಪಟ್ಟು ಅದನ್ನು ಏನೋ ಬಹಿರ್ಮುಖವಾಗಲಿಕ್ಕೆ ಪ್ರಯತ್ನ ಮಾಡಿದ ಮಾತ್ರಕ್ಕೆ ಆ ಕಷ್ಟ ದುಃಖಗಳು ನಮ್ಮಿಂದ ದೂರವಾಗೋದಿಲ್ಲ. ಅದನ್ನು ಅನುಭವಿಸ್ಲಿಕ್ಕೆ ಬೇಕು. ಅದೇ ನಾವು ಪ್ರೀತಿಯಿಂದ ಅದನ್ನು ಅನುಭವಿಸಿದಾಗ ಸಹಜವಾಗಿ ಆ ಕರ್ಮದ ಗಂಟು ಹೇಳುವಂಥದ್ದು ಕಳೆದು ನಾವು ಭಗವಂತನ ಪಾದ ಸೇರಲಿಕ್ಕೆ ಅನುಕೂಲವಾಗುವಂಥದ್ದು. ಅದೇ ಕಷ್ಟದಿಂದ ಅನುಭವಿಸ್ಲಿಕ್ಕೆ ಅದರಿಂದ ಬಹಿರ್ಮುಖವಾಗಲಿಕ್ಕೆ ಪ್ರಯತ್ನ ಪಟ್ಟಷ್ಟು ಇನ್ನಷ್ಟು ಕರ್ಮದ ಸಂಗ್ರಹವನ್ನು ನಾವು ಹುಟ್ಟಿ ಹಾಕಿಕೊಳ್ಳುವಂತಹದ್ದು. ಅದೇನು ಇರಲಿ, ನನ್ನ ಪರಮ ಗುರುಗಳು ನನಗೆ ಶ್ರೀವಿದ್ಯಾ ಉಪಾಸನೆಯ ದೀಕ್ಷೆಯನ್ನು ಕೊಡುವಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದ್ರು. ಪರೋಪಕಾರಾರ್ಥಮಿದಂ ಶರೀರಂ ಲೋಕಹಿತಂ ಮಮ ಕರಣೀಯಂ. ಯಾವತ್ತಿಗೂ ನಿನ್ನ ವಿದ್ಯೆಯನ್ನ ದುರ್ಬಳಕೆಯನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡ, ಸ್ವಾರ್ಥಕ್ಕಾಗಿ ಬೆಳೆಸ್ಲಿಕ್ಕೆ ಹೋಗಬೇಡ ಅಂತ ಹೇಳುವಂಥದ್ದು ಇವತ್ತಿಗೂ ಕೂಡ ನನ್ನ ಕಿವಿಯಲ್ಲಿ ಆ ಶಬ್ದಗಳು ಹಾಗೆಯೇ ಕುಳಿತಿರುವಂತಹದ್ದು. 25 ವರ್ಷಗಳಿಂದ ನಿರಂತರವಾಗಿ ನಾನು ಪೂಜೆ ಅನುಷ್ಠಾನಗಳನ್ನು ಮಾಡ್ತಾ ಬಂದರೂ ಸಹ ಭಗವತಿಯ ಪ್ರೀತ್ಯರ್ಥವಾಗಿ ಸಂಕಲ್ಪವನ್ನು ಮಾಡ್ತಾ ಬಂದಿದ್ದೇನೆ ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಸ್ವಾರ್ಥದ ವ್ಯವಸ್ಥೆಯ ಸಂಕಲ್ಪಗಳನ್ನಾಗಬಹುದು ಅಥವಾ ಇತ್ಯಾದಿಗಳನ್ನು ನಾನು ಮಾಡಲಿಲ್ಲ. ಅಷ್ಟೇ ಅಲ್ಲದೆ ನನ್ನಿಂದ ಏನು ಸಾಧ್ಯವಾಗ್ತದೆಯೋ ಅಷ್ಟು ಲೋಕ ಕಲ್ಯಾಣಾರ್ಥವಾಗಿರತಕ್ಕಂತಹ ಕಾರ್ಯವನ್ನ ಮಾಡುವುದರಲ್ಲಿ ಪ್ರವೃತ್ತಿಯನ್ನು ಹೊಂದಿ ಲೋಕ ಕಲ್ಯಾಣಾರ್ಥವಾಗಿ ವಿದ್ಯೆಯನ್ನು ಸದುಪಯೋಗ ಪಡಿಸಿಕೊಳ್ಳುವಂತಹ ವ್ಯವಸ್ಥೆಯಲ್ಲಿ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು.
ಅದೇ ರೀತಿಯಲ್ಲಿ 25 ವರ್ಷಗಳ ಅನುಭವದ ವ್ಯವಸ್ಥೆಯ ಮೇಲೆ ಭಗವತಿಯ ಉಪಾಸನೆಯನ್ನು ಇನ್ನೂ ಹೆಚ್ಚಿನದಾಗಿ ಮಾಡಬೇಕು. ಆ ಭಗವತಿಯ ನಾಮದ ಪ್ರಚಾರವನ್ನು ಎಲ್ಲ ಕಡೆಯೂ ಮಾಡಬೇಕು. ಆ ಭಗವತಿಯ ನಾಮದಿಂದ ನಾನು ಯಾವ ರೀತಿಯಾಗಿರ್ತಕ್ಕಂತಹ ಭಗವತಿಯ ಸಾನ್ನಿಧ್ಯ ಸಾಮೀಪ್ಯವನ್ನು ಹೊಂದಿದ್ದೇನೋ ಅದರ ಅನುಭವ ಹೇಳುವಂಥದ್ದು ಎಲ್ಲರಿಗೂ ಕೂಡ ಆಗಬೇಕು ಹೇಳುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಕೋಟಿ ಲಲಿತಾ ಸಹಸ್ರನಾಮ ಮಹಾಯಾಗ ಹೇಳುವಂಥದ್ದನ್ನು ಸಂಕಲ್ಪ ಮಾಡಿರ್ತಕ್ಕಂತಹದ್ದು. ನಾವೆಲ್ಲರೂ ಕೂಡ ಈ ಕೋಟಿ ಲಲಿತಾ ಸಹಸ್ರನಾಮ ಮಹಾಯಾಗದಲ್ಲಿ ಪಾಲ್ಗೊಂಡು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾಮ ಸ್ಮರಣೆಗಳನ್ನು ಮಾಡುವುದರೊಟ್ಟಿಗೆ ಇನ್ನು ಅನೇಕ ಯಾವುದೋ ಒಂದಷ್ಟು ಮನಸ್ಸುಗಳಿಗೆ ಭಗವತಿಯ ಸೇವೆ ಮಾಡುವಂಥದ್ದು, ಭಗವತಿಯ ನಾಮಸ್ಮರಣೆ ಮಾಡುವಂತಹ ಇಚ್ಛೆ ಇದ್ದಿರಬಹುದು, ಅವರಿಗೆ ಈ ವಿಷಯ ತಿಳಿಯದೇ ಇದ್ದಿರಬಹುದು, ಅಂಥವರಿಗೂ ಕೂಡ ತಿಳಿಸುವಂತಹ ಒಂದು ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ನಾನು ಇವತ್ತಿನವರೆಗೂ ಯಾವುದೇ ವಿಡಿಯೋವನ್ನು ಹಾಕಿದ್ರು ಕೂಡ ನೀವು ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಳುವಂತಹ ವಿಷಯ ನಾನು ಹೇಳ್ತಾ ಇರಲಿಲ್ಲ. ಆದರೆ ಇವತ್ತು ಹೇಳ್ತಾ ಇದ್ದೇನೆ, ನಾವೆಲ್ಲರೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂತಹ ಮುಜುಗರ ಅಥವಾ ಸಂಕೋಚ, ಭಯ ಇದೆಲ್ಲವನ್ನು ತೊರೆದು ಭಗವತಿಯ ನಾಮದ ಪ್ರಚಾರವನ್ನು ಮಾಡೋಣ. ಅಷ್ಟೇ ಅಲ್ಲದೆ ಭಗವತಿಯ ನಾಮವನ್ನು ನಾವು ಕೂಡ ಉಚ್ಚಾರವನ್ನು ಮಾಡಿ ನಿರಂತರವಾಗಿ ಸರ್ವ ಸೌಭಾಗ್ಯದಾಯಕವಾಗಿರತಕ್ಕಂತಹ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡಿ ಭಗವತಿಯ ಅನುಗ್ರಹಕ್ಕೆ ಪಾತ್ರರಾಗೋಣ. ಇತರರಿಗೂ ಮಾಡುವಂತಹ ಆಸಕ್ತಿ ಇದ್ದಂಥವರಿಗೂ ಕೂಡ ಈ ವಿಷಯವನ್ನು ತಿಳಿಸುವಂತಹ ಕೆಲಸ ಮಾಡೋಣ ಎಂಬುದಾಗಿ ಹೇಳ್ತೇನೆ. ನಮಸ್ಕಾರ.